ಪರ್ಫಾರ್ಮೆನ್ಸೇ ಇಲ್ಲ ಅಂದಂಗಾಯ್ತು. ಹಾಗೆ ನೋಡಿದ್ರೆ RJD ಪರ್ಫಾರ್ಮೆನ್ಸ್ ಅಥವಾ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಏನೂ ಇಲ್ಲ. ನನಗನ್ಸಿದ ಮಟ್ಟಿಗೆ ಮಹಿಳೆಯರು ಈ ಬಾರಿ ಅದ್ಭುತವಾದಂತಹ ರೋಲ್ ಅನ್ನ ಪ್ಲೇ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕಕ್ಕೆ ಲಿಂಕ್ ಮಾಡೋದಾದ್ರೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಮಹಿಳೆಯರು. ನಾಳೆ ಬಿಹಾರದಲ್ಲಿ ಅಧಿಕಾರಕ್ಕೆ NDA ಬರುತ್ತೆ ಅಂದ್ರೆ ಅದಕ್ಕೂ ಕಾರಣ ಮಹಿಳೆಯರು ರಾಜಕೀಯ ಪಕ್ಷಗಳ ಹಣೆಬರಹವನ್ನ ನಿರ್ಧರಿಸ್ತಾ ಇದ್ದಾರೆ. ದಟ್ ಈಸ್ ದಿ ಚೇಂಜ್. ಇದು ನಮ್ಮ ಡೆಮಾಕ್ರಸಿಯ ಬ್ಯೂಟಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಮತ್ತು ಅಧಿಕಾರಿಗಳ ಪರಿಪೂರ್ಣವಾದಂತಹ ಸ್ವತಂತ್ರವಾಗಿ ಮಹಿಳೆಯರು ಚಲಾವಣೆ ಮಾಡ್ತಾ ಇರೋದು ನಿಜಕ್ಕೂ ಖುಷಿಯ ವಿಚಾರ. ಇನ್ನೊಂದು ಎಕ್ಸಿಟ್ ಪೋಲ್ ಬರ್ತಾ ಇದೆ. ಎಸ್, JVC ಎಕ್ಸಿಟ್ ಪೋಲ್ ಪ್ರಕಾರ ಇಲ್ಲೂ ಕೂಡ NDAಗೆ ಬಹುಮತವನ್ನ ಕಾಣಬಹುದು. ನಾವು ಎಕ್ಸಿಟ್ ಪೋಲ್ ಅಲ್ಲಿ NDAಗೆ 135ರಿಂದ 150 ಸ್ಥಾನ, ಬಿಜೆಪಿ ಮತ್ತು JDUಗೆ 135ರಿಂದ 150 ಸ್ಥಾನ, ಮಹಾಗಠಬಂಧನ್ RJD ಮತ್ತೆ ಕಾಂಗ್ರೆಸ್ಗೆ 88ರಿಂದ 103 ಸ್ಥಾನ ಬರಬಹುದು ಅನ್ನೋದು JVC ಸಮೀಕ್ಷೆಯ ಪ್ರಕಾರ. ಇತರ ಪಕ್ಷಗಳಿಗೆ 4ರಿಂದ 6 ಸ್ಥಾನ ಮಾತ್ರ ಬರಬಹುದು. JVCಯಲ್ಲೂ ಕೂಡ NDAಗೆ ಪೂರ್ಣ ಬಹುಮತ ಬರಬಹುದು ಅನ್ನೋ ಒಂದು ಎಕ್ಸಿಟ್ ಪೋಲ್ ಅನ್ನ JVC ಕೊಡ್ತಾ ಇದೆ.